ನಾನ್ ಫಸ್ಟ್ ಹೋಗ್ತೀನಿ. ಟವಲ್ ನಾನ್ ಫಸ್ಟ್ ತಗೊಂಡಿದ್ದು. ನಾನ್ ಫಸ್ಟ್ ಎದ್ದಿದ್ದೆ, ನಾನು ಹೋಗ್ತೀನಿ. ಪರವಾಗಿಲ್ಲ. ನಿನ್ನೆ ನಾನು ಕೇಳ್ತಾರ ಬಾರಿ ಕಡೆ ಇಷ್ಟೇ ಗಲಾಟೆ ಮಾಡೋದು. ಯಾವಾಗ ನೋಡಿದ್ರು ಜಗಳ ಮಾಡ್ತಾನೆ ಇರ್ತೀರಿ. ನಿಮ್ಗೋಸ್ಕರ 4 ಬಚ್ಚಲ ಮನೆ ಕಟ್ಟಿಸ್ಲ ನಾನು. ಒಬ್ರಾದ್ಮೇಲೆ ಒಬ್ರು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಹೋಗಿ ಹೋಗಿ ಬೇಗ. ಶ್ರುತಿ, ಇದೇನಿದು? ನೀನು ರೆಡಿ ಆಗಿಲ್ವಾ? ಅಯ್ಯೋ ದೇವ್ರೆ, ಅವರಿಬ್ರು ಮೊದಲು ನೀನ್ ಸ್ನಾನ ಮಾಡಿ ರೆಡಿಯಾಗಿ ಹೋಗು. ಬೇಗ ಹೋಗು. ಪದ್ದಿ, ವಿಷಯ ಗೊತ್ತಾಯ್ತೇನೆ? ಏನಾಯ್ತ್ರಿ? ಪಕ್ಕದ ಮನೆ ಅಜ್ಜಿ ಹೋಗ್ಬಿಟ್ರಂತೆ. ಅಯ್ಯಯ್ಯೋ ಪಾಪರಿ, ಹಾಸಿಗೆ ಹಿಡ್ದಿದ್ರು, ತುಂಬಾ ನರಳ್ತಿದ್ರು. ಆ ಗಣೇಶನೇ ಮುಕ್ತಿ ಕೊಡಿಸ್ತಾ ಅನ್ಸುತ್ತೆ ಪಾಪ. ಹೋಗ್ಲಿ ಬಿಡಿ. ಇವಾಗ ಏನೋ ಮಾಡೋದು? ನಾಗಣ್ಣ, ಪದ್ಮಕ್ಕ, ನಾಗಣ್ಣ, ಏನ್ ಮಾಡ್ತಾ ಇದ್ದೀರಾ ಅಂತೀನಿ. ನಾನು ಹುಡುಗನ ಮನೆ ಕಡೆಗೆ ಅಡ್ರೆಸ್ ಕಳಿಸಿದ್ರಿ, ಇಲ್ಲಿ ನೋಡಿದ್ರಿ ನೀವು. ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ. ಹುಡುಗನವ್ರು ಬರೋದೇನಾದ್ರು ಸ್ವಲ್ಪ ಮುಂದೆ ಹಾಕಿ. ಆಗಲ್ಲ ಕಣಕ, ನಾಳೆ ಮಂಗಳವಾರ, ಆಮೇಲೆ ಅಷ್ಟಮಿ. ಈಗ ಏನ್ ನಿಮಗೆ ತೊಂದರೆ? ಒಂದ್ ಕೆಲಸ ಮಾಡೋಣ, ನಿಮ್ಮ ಮನೇಲಿ ಇಟ್ಕೊಂಬಿಡೋಣ. ಬೇಡ ಬೇಡ, ಅವ್ರೇನಿದ್ರು ಕಿತ್ಕೊಂಡು ತಿನ್ನೋಕ್ ಲಾಯಕಷ್ಟೇ. ಸಹಾಯಕ್ಕಾಗೋರಲ್ಲ ಅವರು. ಪದ್ದಿ, ಇವ್ರ ಮುಂದೆ ಇದೆಲ್ಲ ಬೇಕಾ? ಶಂಕರಣ್ಣ, ಅವನಿಗೆ ತೊಂದರೆ ಕೊಡೋದು ಬೇಡ. ಬೇರೆ ಇನ್ನೆಲ್ಲ ಮಾಡ್ಬೋದು ಯೋಚನೆ ಮಾಡಿ. ಹಾ, ಇಂಥ ಟೈಮಲ್ಲೇ ಕಾಮಿನಿಗೆ ಭೂಮಿಕಂತರ ಸೂಪರ್ ಆಗಿರೋ ಐಡಿಯಾ ಬರೋದು. ಅಣ್ಣ, ನೀನ್ ಕೆಲಸ ಮಾಡ್ತಿಲ್ಲ ಫಾರ್ಮ್ ಹೌಸ್ ಅಲ್ಲಿ ಮಾಡಿದ್ರೆ ಹೇಗಿರುತ್ತೆ? ಅತ್ತೆ, ನಂಗೆ ಯಾಕೋ ಬೇಡ ಅನಿಸ್ತಿದೆ. ಅಣ್ಣ, ಇನ್ನು ನೀನುಂಟು ನಿನ್ ಮಗಳುಂಟು, ನಂಗೆ ಬೇರೆ ಐಡಿಯಾ ಹೊಳಿತಾ ಇಲ್ಲ. ಭೂಮಿಕಂದ ಯಾವಾಗ್ಲೂ ಬೆಸ್ಟ್ ಐಡಿಯಾ, ಉಪಯೋಗಿಸ್ಕೊಳಕ್ಕೆ ಬರಲ್ಲ ಯಾರಿಗೂ. ಹೌದು ರೀ, ಕಾಮು ಹೇಳ್ತಿರೋದು ಸರಿ ಅನ್ಸುತ್ತೆ. ಬರೀ 1-2 ಗಂಟೆ ಮಾತ್ರ ಅಲ್ವಾ? ಅಲ್ಲ ಪದ್ದಿ, ಅದು ಗಣೇಶ ದಾರಿ ತೋರಿಸ್ತಾ ಇದ್ದಾನೆ. ವಿಘ್ನ ಆಗೋದು ಬೇಡ, ಯೋಚನೆ ಮಾಡ್ರಿ. ಒಂದ್ಸಲ ಮ್ಯಾನೇಜರಿಗೆ ಫೋನ್ ಮಾಡಿ ಕೇಳಿ ನೋಡ್ತೀನಿ. ನಮಸ್ಕಾರ ಸರ್. ಓ ನಾಗಣ್ಣ, ಹೇಳಿ, ಏನ್ ಸಮಾಚಾರ? ನಿಮ್ಮ ಹತ್ರ ಒಂದು ಸಣ್ಣ ಸಹಾಯ ಕೇಳಬೇಕಿತ್ತು. ಏನು 1-2 ಅವರ್ ಆಗ್ಬೋದಾ? ಬಾಸ್ ಏನ್ ಈ ಕಡೆ ಬರಲ್ಲ, ಆದ್ರೆ ಕ್ಲೀನಿಂಗ್ ಚಾರ್ಜು ಅಂತ ನಂಗೊಂದ್ 2,000 ಕೊಟ್ಬಿಡಪ್ಪ. ಸರಿ ಸರಿ, ತುಂಬಾ ಥ್ಯಾಂಕ್ಸ್. ಪದ್ದಿ, ಮ್ಯಾನೇಜರ್ ಆಗ್ಲಿ ಅಂತ ಹೇಳ್ದ ಕಣೆ. ಶಂಕರಣ್ಣ, ಗಂಡಿನ ಕಡೆಯವ್ರಿಗೆ ಅಡ್ರೆಸ್ ಕಳಿಸ್ಬಿಡಿ. ಹಾ, ತಿಳಿಸ್ತೀನಿ ನಾಗಣ್ಣ. ಬೇಗ ರೆಡಿಯಾಗಿ ಹೋಗಿ ರೆಡಿಯಾಗಿ ಬೇಗ. ಬನ್ನಿ. ಅಮೃತಧಾರೆ ನನ್. ಅಯ್ಯೋ, ಟೈಮ್ ಬೇರೆ ಆಗೋಯ್ತು. ಇವ್ನು ನೋಡಿದ್ರೆ ಒಂದ್ ಸ್ವಲ್ಪ ಲೇಟ್ ಆದ್ರೆ ಒಟ ಅಂತ ದುರ್ವಾಸ ಮುನಿ ತರ ಬೈತಾ ಇರ್ತಾನೆ. ನಾನಂತೂ ರೆಡಿ ಆದೆ. ನೀನ್ ರೆಡಿಯಾಗಿ ನನಗೆ ಕಾಯ್ತಾ ಇರ್ತೀಯ. ಆಫೀಸ್ಗೆ ಹೋಗಕ್ ಲೇಟ್ ಆಗುತ್ತೆ. ನಿನ್ ಕೈಲಿ ಯಾಕೆ ಬಯಸ್ಕೋಬೇಕು ಅಂತ ನಾನು ಓಡೋಡಿ ಬಂದ್ರೆ ನೀನ್ ನೋಡಿದ್ರೆ ಕಾಫಿ ಕುಡಿತಾನೆ ಅಂತಿದ್ಯಾ? ಚಿಕ್ಕು, ನೀನು ಆಫೀಸ್ಗೆ ಹೋಗಿರು, ನಂಗೆ ಸ್ವಲ್ಪ ಕೆಲಸ ಇದೆ. ಫಾರ್ಮ್ ಹೌಸ್ಗೆ ಹೋಗಿ ಬರ್ತೀನಿ. ಯಾಕೋ ಅಮ್ಮ ನೆನಪಾದ್ಲ? ಹುಷಾರು ಮಗ. ಸುಮ್ನೆ ಇರು, ಬೈಸ್ಕೊಂಡ್ ಕೈ ಬಿಡು, ನೋವ್ತಾರೆ. ಸುಮ್ನೆ ಇರು. ಏಯ್, ಏನ್ರಿ ನಿಮ್ದು ಗಲಾಟೆ? ಒಳ್ಳೆ ಹಾವು ಮುಂಗ್ಸಿ ತರ ಕಚ್ಚಾಡ್ತಾರೆ ನೋಡು. ಈಗ್ಲೇ ಹೇಳಿದೀನಿ, ಗಂಡಿನ ಕಡೆ ಅವ್ರು ಬಂದಾಗ ಏನಾದ್ರೂ ಕೋತಿ ಚೇಷ್ಟೆ ಮಾಡಿದ್ರೆ ವಧೆಗಳು ಬೀಳ್ತವೆ. ನಡೀರಿ. ಸುಮ್ಮನೆ ಇರಕ್ಕಾಗಲ್ವಾ? ನಡೀರಿ. ಶಂಕರಣ್ಣ, ಗಂಡಿನ ಕಡೆಯವ್ರು ಎಲ್ಲಿದಾರಂತೆ? ನಾನು ಇರ್ಬೇಕಾದ್ರೆ ನೀನ್ ಯಾಕೆ ಟೆನ್ಷನ್ ತಗೋತೀನಿ ನಾಗಣ್ಣ? ಅಕ್ಕ, 1 ನಿಮಿಷ ಇರು. ತಗೋ, ಹಾಕೋ. ಸರಿ ಮಾಡಿಸಿದ್ದೀನಿ. ಸರಿ ಮಾಡಿಸಿದ್ಯಾ? ದುಡ್ಡು ಎಲ್ಲಿಟ್ಟೆ? ಸುಮ್ಮನೆ ಹಾಕೋ ಅಕ್ಕ, ಪ್ರಶ್ನೆ ಆಮೇಲೆ ಕೇಳುವಂತೆ. ಅದಿನ ಯಾಕಮ್ಮ ಹಾಕ್ಯತ ಇದ್ದೀವಿ ಇವತ್ತು? ಬೇಡ ತೆಗಿತೀವಿ. ಯಾಕೆ ಗಂಡಿನ ಕಡೆಯವ್ರು ಹೇಳಿಲ್ವಾ? ಅಯ್ಯೋ ದೇವ್ರೆ, ನಿಮಗೆ ಗೊತ್ತಾಗಕ್ಕಿಲ್ಲ ಕಣ್ರವ. ಹುಡುಗನ ಅಪ್ಪ ಅಮ್ಮ ಹುಡುಗನಿಗೂ ಗೊತ್ತು. ಆದ್ರೆ ಈ ಸಂಬಂಧಿಕರು ಅಂತ ಇರ್ತಾರಲ್ಲ, ಅವ್ರ ಬಾಯಿ ಮುಚ್ಚೇರಿ ಯಾರು? ಶಂಕರಣ್ಣ, ಆದರೂ ಅಯ್ಯೋ ನಾನೇ ಇರ್ಬೇಕಾದ್ರೆ ನೀನ್ ಯಾಕೆ ಟೆನ್ಷನ್ ಹಾಕಿ? ಬಾ 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 ಬಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಕುಡ್
ಡೈಲಿ ವ್ಲಾಗ್. ಶುರು ಆಯ್ತು. ಬ್ಲಾಗು ಅನ್ಕೊಂಡು ಕೆಲಸ ಮಾಡ್ತಾ ಇರು. ಕೆಲಸ ಮಾಡಿ ಹೋಗೆ. ಹೋಗೆ. ತಿರ್ಗಿ ಶುಭ. ಅಮ್ಮ ನಂಗೆ ಯಾಕಮ್ಮ, ಇವತ್ತೇನಿದ್ರು ನಮ್ಮ ಅಕ್ಕ ಮಾತ್ರ ಲಕ್ಷಣವಾಗಿ ಕಾಣ್ಬೇಕು. ನಾನು ರಾಜ್ಕುಮಾರಿ. ಹೌದೌದು, ಅಕ್ಕ ಆದ್ಮೇಲೆ ನೆಕ್ಸ್ಟ್ ನಾನೇ ಅಲ್ವಾ ಸುಂದ್ರಿ. ಹೌದಮ್ಮ, ದೊಡ್ಡ ಬಾರ್ಬಿ ಡಾಲ್ ನೀನು. ಏಯ್ ಸುಮ್ಮನೆ ಇರೆ. ನನ್ನ ಎಲ್ಲ ಹೆಣ್ಮಕ್ಳು ಸುಂದ್ರಿರೆ. ನೀನು ಅಣ್ಣ, ನಟರಾಜಣ್ಣ ಯಾವಾಗ ಬರ್ತಾನಂತೆ? ಫೋನ್ ಮಾಡಿದ್ದೆ, ಬಿಸಿ ಇದ್ದೇನೆ, ಬರೋಕ್ಕಾಗಲ್ಲ. ಎಂಗೇಜ್ಮೆಂಟಿಗೆ ಎಲ್ಲರೂ ಬರ್ತೀವಿ ಅಂತ ಹೇಳ್ದ. ಶುಭ ಕಾರ್ಯದಲ್ಲಿ ಕರಿಬೇಕು ಯಾಕೆ? ಅವನ್ ಬೇಕಿದ್ರೆ ಬರ್ಲಿ. ಅತ್ತಿಗೆ ಅನಿಸ್ಕೊಂಡವಳಿದಾಳಲ್ಲ, ಅವಳು ಬರೋದೇ ಬೇಡ. ಅವಳು ಇಲ್ಲಿ ಬರೋದು, ಏನಾದ್ರೂ ಹೇಳೋದು, ಅದು ಇನ್ನೊಂದಾಗೋದು. ಅವಳು ಬರ್ದೇ ಇರೋದೇ ಒಳ್ಳೇದು. ಕಾಮೋ, ಆಯ್ತಪ್ಪ, ನಿನ್ ತಮ್ಮನ ಹೆಂಡತಿ ಬಗ್ಗೆ ನಾನೇನು ಹೇಳಲ್ಲ, ಸರಿನಾ? ಹಾಗಲ್ಲ ಕಮೋ, ನಾನು ಏನು ಹೇಳ. ಆಯ್ತಾಯ್ತು, ತುಂಬಾ ಕೆಲಸ ಇದೆ, ಕೆಲಸ ಮಾಡಿ. ಅಕ್ಕ ಬಾ, ನಾನೇನು ರೆಡಿ ಮಾಡ್ತೀನಿ. ಬನ್ನಿ ಬನ್ನಿ ಬನ್ನಿ. ಹಾಂ, ಇವರೇ ಹೆಣ್ಣಿನ ತಂದೆ ನಾಗಣ್ಣ. ಇವರ ಧರ್ಮ ಪತ್ನಿ. ಮನೆ ಭಾರಿ ಜೋರಾಗಿದೆ. ಹೌದೌದು. ಅಲ್ಲ, ಈ ಮನೆ ಇವ್ರದೇ. ನಡೀರಿ ಒಳಗೆ. ಶಂಕರಣ್ಣ, ಈ ಮನೆ ಅವರಿಗೆ ನಮ್ದಲ್ಲ ಅಂತ ಹೇಳಿದ್ದೆ ತಾನೆ? ಅವ್ರು ಏನು ಅಂದ್ಕೊಂಡ್ರಲ್ಲ. ನೀನು ಬಾ ನಾಗಣ್ಣ, ಬಾ ಬಾ ನೀನು. ಪದ್ಮಕ್ಕ, ಏನ್ ಸುಮ್ಮನೆ ಕೂತಿದ್ದೀರಾ? ಕರ್ಸಿ ನಿಮ್ಮ ಮಗಳನ್ನ. ಕಾಮಿನಿ, ಬಂದು ನೋಡಿ ನಿಮ್ಮ ಮನೆ ಮಹಾಲಕ್ಷ್ಮಿ. ಗಂಡು ಆಮೇಲೆ ಏನು ಹೇಳ್ಬಾರ್ದಪ್ಪ, ಈಗಲೇ ನೋಡ್ಕೊಂಬಿಡಪ್ಪ. ನಾನು ಹುಡುಗಿ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಇಫ್ ಯು ಡೋಂಟ್ ಮೈಂಡ್. ಶ್ರುತಿ, ಹುಡುಗ ನಿನ್ ಜೊತೆ ಮಾತಾಡ್ಬೇಕಂತೆ, ಹೋಗಿ ಮಾತಾಡು. ಶಂಕರಣ್ಣ, ಎಲ್ಲ ವಿಷಯ ಅದು ನಾಗಣ್ಣ, ಈಗಿನ ಕಾಲದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ. ಶ್ರುತಿ, ನೀನು ಹೋಗಿ ಮಾತಾಡ್ಕೊ ಬರಮ್ಮ, ಹೋಗು. ಶುಭ, ಶ್ರುತಿ ಕಿವಿ ಮಿಷನ್ ಇಲ್ಲೇ ಇದೆ. ಅಮ್ಮ ಕೊಡು, ನಾನು ನೋಡ್ಕೋತೀನಿ. ಅದು ನಿಮ್ಮ ಹತ್ರ ಮಾತಾಡಬೇಕಿತ್ತು, ಆದರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ದೇವ್ರೆ, ಇವ್ರು ಆ ಕಡೆ ತಿರ್ಕೊಂಡ್ಬಿಟ್ರಲ್ಲ. ನೀವು ನೋಡೋಕೆ ಲಕ್ಷಣವಾಗಿದ್ದೀರಾ. ನಿಮ್ಮನ್ನು ನೋಡಿದ ತಕ್ಷಣ ಇಷ್ಟ ಆಗೋದ್ರಿ. ಏನು ಮಾಡೋದು? ನಾನು ಏನು ಮಾಡಲಿ ಇವಾಗ? ಇವ್ರು ಮಾತಾಡೋದು ಏನು ಕೇಳಿಸ್ತಾನೆ ಇಲ್ವಲ್ಲ. ಎಂಥ ಕಷ್ಟ ಕೊಟ್ಬಿಟ್ಟೆ ದೇವ್ರೆ. ನಾನು ನಿಮಗೆ ಇಷ್ಟ ಆದ್ನಾ? ನೀವೇನು ಹೇಳ್ತಾನೆ ಇಲ್ಲ, ಅಷ್ಟೊಂದು ನಾಚಿಕೆನಾ? ಏನಾದರೂ ಹೇಳಿ. ಇಷ್ಟೊಂದು ನಾಚ್ಕೊಂಡ್ರೆ ಹೇಗೆ ಹೇಳಿ? ನೀವೇನು ಹೇಳಲಿಲ್ಲ ಅಂದರೆ ನನಗೆ ಹೇಗೆ ಗೊತ್ತಾಗುತ್ತೆ? ನೀವಂದರೆ ಇಷ್ಟ.
ಹೇಳಿ ಚಿಕ್ಕು. ಹೋದೆ ಮಗ ಫಾರ್ಮ್ ಹೌಸ್ಗೆ. ಈಗಲೇ ಹೇಳ್ತಿದ್ದೀನಿ, ಅಮ್ಮನ ನೆನಪಲ್ಲಿ ಜಾಸ್ತಿ ಫೀಲ್ ಮಾಡ್ಕೋಬಾರ್ದು. ಆಫೀಸಿಗೆ ಬರ್ತಾ ಇದೀಯಾ? ಇಲ್ಲ ಚಿಕ್ಕು, ನಾನು ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೀನಿ. ಮೀಟಿಂಗ್ ಎಲ್ಲ ಏನಿದೆ ನೀನೇ ಮುಗಿಸ್ಕೊ. ನನಗೆ ಹುಡುಗಿ ಬೇಡ. ಯಾಕೋ? ಹುಡುಗಿಗೆ ಕಿವಿ ಕೇಳಿಸಲ್ಲ, ನನ್ನ ತಲೆ ಕಟ್ಟಾಗಿ ನೋಡ್ತಿದ್ದಾರೆ. ಶಂಕರಣ್ಣ, ನಾವು ಹೇಳಿದ್ವಲ್ಲ ಇದನ್ನೆಲ್ಲ ಅವ್ರು ತಿಳಿಸೋದಕ್ಕೆ. ಎಲ್ಲ ಹೇಳಿದ್ದೆ. ಹಾಗಲ್ಲ, ಅದು ನಾನು ಮಾತಾಡ್ತೀನಿ, ಸುಮ್ಮೀರಿ. ನಾನೆಲ್ಲ ಮಾತಾಡ್ತೀನಿ. ಒಂದು ನಿಮಿಷ ಹೊರಗಡೆ. ಒಂದು ನಿಮಿಷ ಪಾಪ ನೀನು. ಶಂಕರಣ್ಣ, ಇದೆಲ್ಲ ನಾನು ಇದ್ದೀನಲ್ಲ, ಸುಮ್ಮನಿರಿ. ಸರ್, ಎಲ್ಲ ಮುಖ್ಯವಾಗುತ್ತೆ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಎಲ್ಲ ನಿಮ್ಮ ಕೈಲಿ ಇರೋದು. ಕಿವಿ ಕೇಳಲ್ಲ ಅಂದ್ರೆ ಏನಂತೋ, ಅವ್ರ ಅಪ್ಪನ ಜೇಬಲ್ಲಿ ದುಡ್ಡು ಎಷ್ಟು ಸದ್ದು ಮಾಡುತ್ತೆ ಅನ್ನೋದು ಮುಖ್ಯ. ಕಿವಿ ಕೇಳಲ್ಲ ಅನ್ನೋದೇ ನೆಪ ಮಾಡಿಕೊಂಡು ಈ ಮನೆ ಆಸ್ತಿ ಎಲ್ಲ ನಿನ್ನ ಹೆಸರು ಬರ್ಸ್ಕೊಳ್ಳೋಣ, ಏನಂತೀಯ? ಸರಿ, ನಡಿ ಹೋಗೋಣ. ಹುಡುಗಿ ನಮಗೆಲ್ಲ ಓಕೆ. ಕಿವಿ ಕೇಳಲಿಲ್ಲ ಅಂದ್ರೆ ಏನಂತೆ, ಮಿಷಿನ್ ಹಾಕೊಂಡ್ರೆ ಕೇಳಿಸುತ್ತೆ. ಜೀವನ ಮುಖ್ಯ. ಮಹಾಲಕ್ಷ್ಮಿ ಅಂತ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬರ್ತಾ ಇರೋದು ನಮ್ಮ ಅದೃಷ್ಟ. ದೇವ್ರ ದಯದಿಂದ ಎಲ್ಲ ಒಳ್ಳೇದಾಯ್ತಲ್ಲ, ತಾಂಬೂಲ ಬದಲಾಯಿಸ್ಕೊಂಬಿಡಿ. ಶಂಕರಣ್ಣ, ಈಗಲೇ ತಾಂಬೂಲ ಬದಲಾಯಿಸ್ಕೊಳ್ಳೋದ? ಅಲ್ಲ ಶಂಕರಣ್ಣ, ನಾವಿನ್ನೂ ಏನು ತಯಾರೇ ಆಗಿಲ್ಲ. ಪದ್ಮಕ್ಕ, ಶುಭ ಕಾರ್ಯಕ್ಕೆ ಬೇಡ ಅಂತ ಯಾಕೆ ಮುಂದಕ್ಕಾಗ್ತೀಯಾ? ಹಾಗಲ್ಲ ಶಂಕರಣ್ಣ, ಅದು ನಿನಗೆ ಗೊತ್ತಾಗಿಲ್ಲ, ಸುಮ್ಕಿನಾಗಣ್ಣ. ಹೆಣ್ಣು ಒಪ್ಪಿಗೆ ಆಗಿದೆ, ತಾಂಬೂಲ ಬದಲಾಯಿಸ್ಕೊಂಡ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಹಾಗಾದ್ರೆ ರಾಹು ಕಾಲಕ್ಕೂ ಮುಂಚೆ ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋಣ. ಅಯ್ಯೋ ದೇವ್ರೆ, ಬಾಸ್ ಬಂದ್ರ, ಮುಗೀತು ನನ್ನ ಕತೆ. ಸೆಕ್ಯೂರಿಟಿ ಸರ್, ಅದು ಏನು ನಡೀತದೆ? ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಮ್ಯಾನೇಜರ್, ಏನು ನಡೀತಾ ಇದೆ ಅಲ್ಲಿ? ಸರ್, ಬೇಡ ಅಂತ ಹೇಳಿದ್ದೆ. ಏನು ನಡೀತಿದೆ ಅಂದೆ? ಸರ್, ಅದು ಹೆಣ್ಣೋಡೋ ಶಾಸ್ತ್ರ, ತಾಂಬೂಲ. ಸೆಕ್ಯೂರಿಟಿ, ಸೆಕ್ಯೂರಿಟಿ, ಸೆಕ್ಯೂರಿಟಿ!
ಸೆಕ್ಯೂರಿಟಿ ಇವರೇ ಸರ್. ನಾನೇ ಸರ್. ಅದು ಪರ್ಮಿಷನ್ ತಗೊಂಡಿದ್ದೆ ಸರ್. ಯಾವಾಗ್ರಿ ಕೇಳಿದ್ರಿ? ಸುಳ್ಳು ಯಾಕ್ರಿ ಹೇಳ್ತೀರಾ? ಏನ್ರಿ ಇದೆಲ್ಲ? ಮನೆ ಇವ್ರದಲ್ವಂತೆ, ಸುಳ್ಳು ಹೇಳಿದ್ದಾರೆ. ಸೆಕ್ಯೂರಿಟಿ ಕೆಲಸ ಅಷ್ಟರಲ್ಲೇ ಇರಬೇಕು. ಪರ್ಸನಲ್ ಕೆಲಸಕ್ಕೆಲ್ಲ ಉಪಯೋಗಿಸ್ಕೋತೀರ, ಅದರಲ್ಲೂ ಮದುವೆ ವಿಷಯಕ್ಕೆ ಇಷ್ಟು ವಯಸ್ಸಾಗಿದೆ, ಬುದ್ಧಿ ಇಲ್ವೇನ್ರಿ? ಸರಿಯಾಗಿ ತಿಳ್ಕೊಂಡು ಮಾತಾಡು. ನಾವೇನ್ ಸುಳ್ಳು ಹೇಳ್ತಿಲ್ಲ, ನಿಮ್ ಮ್ಯಾನೇಜರೇ ಸುಳ್ಳು ಹೇಳ್ತಿರೋದು. Shut up! Shut up. ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೆಕ್ಯೂರಿಟಿ ಅಂದರೆ ಇರೋ ಜಾಗನ ಪ್ರೊಟೆಕ್ಟ್ ಮಾಡೋರು, ಮಿಸ್ಯೂಸ್ ಮಾಡ್ಕೊಳ್ಳೋದಲ್ಲ. ನೀನೊಬ್ಳು ಸರಿ ಇಲ್ಲ ಅನ್ಕೊಂಡಿದ್ದೆ, ನಿನ್ನ ಫ್ಯಾಮಿಲಿನೇ ಸರಿ ಇಲ್ಲ. ಆ್ಯಂಡ್ ಅವ್ರು ನಿನ್ನ ಬೆಳೆಸಿರೋ ರೀತಿ ಅದು ಸರಿ. ಫ್ರಾಡ್ ಫ್ಯಾಮಿಲಿ. ಏನು ಮೋಸ ಮಾಡಿ ಸುಳ್ಳು ಹೇಳಿ ಎಲ್ಲರ ಮದುವೆ ಮಾಡಿಸೋದೇ ನಿಮ್ಮ ಫ್ಯಾಮಿಲಿ ಬಿಸ್ನೆಸ್? ನೋಡು, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ನಿಮ್ಮ ಮಗಳಿಗೆ ಕಿವಿ ಕೇಳಲ್ಲ ಅನ್ಕೊಂಡ್ರೆ ಈ ಮನೇನೋ ನಿಮ್ದಲ್ವಾ? ಅಂದ್ರೆ ಈ ಆಸ್ತಿ ಮನೆ ನಮ್ದು ಅಂತ ಈ ಸಂಬಂಧ ಒಪ್ಕೊಂಡ್ರ? ನೀವು ಬೇಡ, ನಿಮ್ಮ ಸಂಬಂಧನೂ ಬೇಡ. ಬನ್ರಿ ಎಲ್ಲ. ಏನ್ ಶಂಕರಣ್ಣ ಹೀಗ್ ಮಾತಾಡ್ತಿದ್ದಾರೆ ಇವರು? ನಾವ್ ಯಾವಾಗ ಇದ್ ನಮ್ಮನೆ ಅಂತ ಹೇಳಿದ್ವಿ? ಇನ್ನೇನೋ ಮಾಡ್ಲಿ, ನಿಮ್ಮ ಅಕ್ಕನಿಗೆ ಕಿವಿ ಕೇಳಿಸಲ್ಲ, ಯಾವ ಗಂಡು ಒಪ್ಕೊಳಲ್ಲ. ನಾನು ಏನು ಮಾಡಲಿ? ಇಲ್ಲೋಡಪ್ಪ, ನಮ್ಮಿಂದ ಏನೋ ತಪ್ಪು ನಡೆದು ಹೋಗಿದೆ. ಏನ್ ನಡೀತು ಅಂತ ಹೇಳೋದಕ್ಕೊಂದು ಅವಕಾಶ ಕೊಡ್ಪ. ನೋಡಿ ಅಮ್ಮ, ನಿಮ್ಮ ಮಗಳ ವಿಚಾರ ನನಗೆ ಗೊತ್ತಿರಲಿಲ್ಲ. ಐ ರಿಯಲಿ ಸಾರಿ ಅಬೌಟ್ ದ್ಯಾಟ್. ಹಾಗಂತ ಇಲ್ಲಿ ನಡೆದಿರೋದನ್ನ ನನಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ನೋಡಿ, ಇಲ್ಲಿ ಆಗಿರೋದೆಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್. ಇದೆಲ್ಲ ಆಗಿದ್ದಕ್ಕೆ ಕೆಲಸದಿಂದ ಮಾತ್ರ ತೆಗಿಬಿಡಿ ಪ್ಲೀಸ್. ನೀವು ಕಾಲಿಗೆ ಬೀಳ್ತೀರಿ ಸರ್. ಏನು ಮಾಡ್ತೀರಾ? ಈಗೆಲ್ಲ ಮಾಡಬೇಡಿ. ಅಪ್ಪ, ಅಕ್ಕ ತಗೋ. ಗಣೇಶ, ನಿನ್ಗಷ್ಟು ದೊಡ್ಡ ಕಿವಿ ಇದೆ, ಆದ್ರೂ ನನ್ನ ಮಗಳ ದುಃಖ ಕೇಳಿಸ್ತಿಲ್ವಲ್ಲ? ನಿನ್ನೆ ನಂಬಿದ್ದೀನಪ್ಪ. ಅಮ್ಮ, ಇವಾಗ ಏನಾಯ್ತು ಅಂತ ಕಣ್ಣೀರು ಹಾಕ್ತಿದ್ಯಾ? ಇದೆಲ್ಲ ನನ್ನಿಂದಾನೇ ಆಗಿದ್ದು. ಆ ಫಾರ್ಮ್ ಹೌಸ್ ಐಡಿಯಾನ ನಾನು ಕೊಡಲೇಬಾರ್ದಾಗಿತ್ತು. ಶ್ರುತಿ, ಸಾರಿ ಕಣೆ. ನನ್ನಿಂದ ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ದೇವ್ರು ನನಗೆ ಕೇಳದೆ ಇರೋ ವರ ಕೊಟ್ಟಿದ್ದಾನೆ. ನನಗೆ ಯಾರ ಮಾತು ಕೇಳಿಸಲ್ಲ, ಯಾರ ಮಾತಕ್ಕೂ ಬೇಜಾರಾಗಲ್ಲ. ನನಗೆ ಬೇಜಾರಾಗ್ತಿರೋದು ನನ್ನಿಂದ ನನ್ನ ತಂಗಿರ ಮದುವೆಗೆ ತೊಂದರೆ ಆಗ್ತಿದೆಯಲ್ಲ, ಅದಕ್ಕೆ ನನಗೆ ಮದುವೆನೇ ಬೇಡ. ಅಪ್ಪ
ಅಮ್ಮನ ಜೊತೆ ಆರಾಮಾಗಿ ಇಲ್ಲೇ ಇದ್ದು ಬಿಡ್ತೀನಿ. ಏ ಹುಚ್ಚಿ, ಸುಮ್ಮನಿರಿ, ಏನೇನೋ ಮಾತಾಡ್ಬೇಡ. ನೋಡ್ತಾ ಇರು, ಇವತ್ತು ಯಾವ 4 ಜನ ಮಾತಾಡಿದ್ರೋ ಅವರೇ ಬಾಯ್ ಮೇಲೆ ಬೆಳ್ಳಿಟ್ಕೊಳ್ಳೋಂಗೆ ನೀನ್ ಮದ್ವೆ ಮಾಡಿ ತೋರಿಸ್ತಾಳೆ ಈ ಪದ್ಮ. ನನ್ನ 4 ಜನ ಮಕ್ಕಳು ರಾಣಿರಿದ್ದಂಗಿದ್ದಾರೆ. ಈ ರಾಣಿರಿಗೆ ರಾಜ್ಕುಮಾರ್ನಂತವ್ರನ್ನೇ ಹುಡುಕ್ತೀನಿ ನೋಡು. ನಾನು ಮಕ್ಕಳನ್ನ ಸರಿಯಾಗಿ ಬೆಳೆಸಿಲ್ವಂತೆ. ದುಡ್ಡಿನ ಧಿಮಾಕ್ನಲ್ಲಿ ಎಷ್ಟು ಅವಮಾನ ಮಾಡ್ಬಿಟ್ಟ ಅವನು. ಸರಿಯಾದ ಪಾಠ ಕಲಿಸ್ತೀನಿ. ಮಕ್ಕಳ ಮದ್ವೆನ ಧಾಮ್ ಧೂಮ್ ಅಂತ ಮಾಡಿ ತೋರಿಸ್ತೀನಿ. ಆಗ ಅವನಿಗೆ ಗೊತ್ತಾಗುತ್ತೆ ನನ್ನ ಮಕ್ಕಳು ನಾನು ಹೇಗೆ ಬೆಳೆಸಿದ್ದೀನಿ ಅಂತ. ಎಲ್ಲ ಗಣೇಶ ನೋಡ್ತಿರ್ತಾನೆ. ಅಪ್ಪ ಗಣೇಶ ಎಷ್ಟು ಅವಮಾನ ಮಾಡ್ದ ಅಲ್ವಾ ಅವನು. ಇರಿ, ಅವನಿಗೆ ಮಾಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಅವನು ಏನೇನು ಮಾಡ್ದ ಅಂತ ಹೇಳ್ತೀನಿ, ಎಲ್ರಿಗೂ ಗೊತ್ತಾಗ್ಲಿ. ಪುಟ್ಟ, ಬೇಡ ಸುಮ್ಮನೆ. ಈಗಾಗಿರೋ ಅವಮಾನ ಸಾಕು, ದೊಡ್ಡದು ಮಾಡೋದು ಬೇಡ. ಅಯ್ಯೋ, ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಈ ಮದ್ವೆ ಕ್ಯಾನ್ಸಲ್ ಆಗಿದ್ದು ಒಳ್ಳೇದೇ ಆಯ್ತು. ಮದ್ವೆ ಕ್ಯಾನ್ಸಲ್ ಆಗಿರೋದಕ್ಕೆ ಖುಷಿ ಪಡಿ. ಅವನೇನು ಅಕ್ಕನ ನೋಡಿ ಒಪ್ಕೊಂಡಿರ್ಲಿಲ್ಲ. ಹಣದ ದಾಸೆಗೆ ಒಪ್ಕೊಂಡಿದ್ದು. ದುಡ್ಡಿನ ಪಿಸಾಚಿ ಅವನು. ಆ ಗಂಡು ಹೋಗಿದ್ರಿಂದ ಅಕ್ಕಂಗೆ ಒಳ್ಳೇದೇ ಆಗಿದೆ. ಶುಭ, ನಿನ್ನ ಮಾತನ್ನ ನಾನು ಒಪ್ತೀನಿ ಕಣೆ. ಆದರೆ ಮದುವೆ ಬೇಡ ಅಂತಿದ್ದಾಳಲ್ಲ ಶ್ರುತಿ. ಸಿಂಗಲ್ ಲೈಫು ಅಷ್ಟೊಂದು ಸಿಂಪಲ್ ಇಲ್ಲ ಶ್ರುತಿ. ನಿನ್ನ ಜೀವನ ನನ್ನ ಥರ ಆಗೋದು ಬೇಕಾಗಿಲ್ಲ. ಮದುವೆಗೆ ಮಾತ್ರ ನೀನು ಬೇಡ ಅನ್ನೋ ಹಾಗಿಲ್ಲ. ಅತ್ತೆ, ನಿಂಗೇನು ವಯಸ್ಸಾಗಿದೆ? ಏಜ್ ಇಸ್ ಜಸ್ಟ್ ಅ ನಂಬರ್. ಇವತ್ತು 60ನೇ ವರ್ಷಕ್ಕೆ ರಿಟೈರ್ಡ್ ಆಗೋ ಟೈಮಲ್ಲಿ ರಿಸೆಪ್ಷನ್ ಮಾಡ್ಕೋತಿದ್ದಾರೆ. ಅಂಥದ್ರಲ್ಲಿ ನಿಮ್ಗೆ ಹುಡುಗ ಸಿಗಲ್ವಾ? ನಿನಗೂ ನಿನ್ನ ಕನ್ಸಿನ ಗೌತಮ್ ದೇವನ್ನ ಹುಡುಕ್ತೀನಿ. ಮೊದಲು ನಮ್ಮ ಅಕ್ಕನ ಮದುವೆ ಮಾಡಿ ಮುಗಿಸ್ಬಿಡೋಣ. ನಮ್ಮ ಮುದ್ದು ಅಕ್ಕಂಗೆ ಒಂದು ಮುದ್ದು ರಾಜ್ಕುಮಾರನ್ ಹುಡುಕಿ ಮದುವೆ ಮಾಡೋಣ. ಆಗುವುದು ಶುಭ ಶೀಘ್ರಂ ಶುಭ ಶೀಘ್ರ